ಎಲ್ಲರಿಗೂ ನಮಸ್ಕಾರ. ಮತ್ತೆ ನಮ್ಮ ಚಾನೆಲ್‌ಗೆ ತಮಗೆಲ್ಲರಿಗೂ ಸ್ವಾಗತ. ಎಲ್ಲರೂ ತಮ್ಮ ಬೋರ್ಡ್ ಎಕ್ಸಾಮ್‌ಗಳಿಗೆ ಫುಲ್ ಸೀರಿಯಸ್ ಆಗಿ ಪ್ರಿಪರೇಷನ್ ನಡೆಸ್ತಾ ಇದ್ದೀರಿ ಅಂತ ಭಾವಿಸ್ತೀನಿ. ಸೊ ಸೊ ಈಗ KCETಗಿನ ಫಸ್ಟ್ ಬೋರ್ಡ್ ಎಕ್ಸಾಮ್ ಬರುತ್ತೆ. ಎಲ್ಲರೂ ಬೋರ್ಡ್ ಎಕ್ಸಾಮಲ್ಲಿ ಮಗ್ನರಾಗಿದ್ದೀರಾ. ಆದ ಕಾರಣ ನಾನು ನಿಮಗೆ ಬೋರ್ಡ್ ಎಕ್ಸಾಮ್‌ಗೂ ಕೂಡ ಹೆಲ್ಪ್ ಮಾಡಬೇಕು ಅಂತ ನಾನು ಯೂಸ್ ಮಾಡಿದಂಥ ಒಂದಿಷ್ಟು ಮಟೀರಿಯಲ್ಸ್ ಹಾಗೆ ಇನ್ನೊಂದಿಷ್ಟು ಮಟೀರಿಯಲ್ಸ್‌ನ ನಾನು ಕಲೆಕ್ಟ್ ಮಾಡಿದ್ದೀನಿ. ಆ ಮಟೀರಿಯಲ್ಸ್‌ನ ನಾನು ನಿಮಗೆ ತೋರಿಸ್ತೀನಿ. ನಿಮಗೆ ಯಾವ್ದಾದ್ರು ಸಬ್ಜೆಕ್ಟ್‌ದು ಪಾಸಿಂಗ್ ಪ್ಯಾಕೇಜ್ ಆಗಿರ್ಬೋದು, ಹಾಗೆ ನಿಮಗೆ ಪ್ರಾಕ್ಟೀಸ್‌ಗಾಗಿ ಕ್ವೆಶ್ಚನ್ ಪೇಪರ್ಸ್ ಆಗಿರ್ಬೋದು, ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ಸ್ ಆಗಿರ್ಬೋದು, ಹಾಗೆ MCQಸ್‌ನ ಒಂದು ಕಂಪ್ಲೀಟ್ PDF ಆಗಿರ್ಬೋದು, ಹಾಗೆ ಒಂದಿಷ್ಟು ಜನಕ್ಕೆ ಔಟ್ ಆಫ್ ಔಟ್ ತಗೋಬೇಕಂತ ಇರ್ತಾರೆ. MCQಸು ಫುಲ್ ಏನು ಸ್ವಲ್ಪ ಅಪ್ಲೈಡ್ ಆಗಿ ಬರುತ್ತಲ್ಲ, ಅದಕ್ಕಾಗಿ MCQಸ್ PDFs ಆಗಿರ್ಬೋದು, ಹಾಗೆ ನಿಮಗೆ ಪಾಸಿಂಗ್ ಪ್ಯಾಕೇಜಸ್ ಅಪ್ಪ ನಾವು ಹೇಗೆ ಪಾಸ್ ಆಗೋದು ಅಂತ ವಿಚಾರ ಮಾಡ್ತಾ ಇದ್ದೀವಿ ಅಂತ ಹೇಳೋರ್ಗೂ ಕೂಡ ಪಾಸಿಂಗ್ ಪ್ಯಾಕೇಜಸ್ ಕೂಡ ತಂದಿದ್ದೀನಿ ಪರ್ಟಿಕ್ಯುಲರ್ ಸಬ್ಜೆಕ್ಟ್‌ಗಾಗಿ. ಆ ಮಟೀರಿಯಲ್ಸ್‌ನ ನಾನು ನಿಮಗೆ ಪ್ರೊವೈಡ್ ಮಾಡ್ತೀನಿ. ಹೇಗಪ್ಪ ನಾವು ಅದನ್ನು ಆಕ್ಸೆಸ್ ಮಾಡೋದು ಅಂತ ನೀವು ಕೇಳೋದಾದರೆ, ನೀವು ಕೆಳಗೆ ಕೊಟ್ಟಿರುವಂಥ ಲಿಂಕ್ ಹೋಗಿ ಕ್ಲಿಕ್ ಮಾಡಿದ್ರೆ ನಿಮಗೆ ಟೆಲಿಗ್ರಾಮ್ ಚಾನಲ್ ಓಪನ್ ಆಗುತ್ತೆ. ಅದನ್ನು ನೀವು ಜಾಯಿನ್ ಆಗಿ ಹಾಗೆ ಅದರಲ್ಲಿರುವಂಥ ಅಪ್ಡೇಟ್ಸ್‌ನ ನೋಡ್ತಾ ಇರಿ. ನಾನು ನಿಮಗೆ ಸೆಕೆಂಡ್ PUC ಹಾಗೂ ನೆಕ್ಸ್ಟ್ KCET ಬರುವಂಥ ರಿಲೇಟೆಡ್ PDFsಗಳನ್ನು ಬಿಡ್ತಾ ಇರ್ತೀನಿ. ನೀವು ಅಲ್ಲಿ ಹೋಗಿ ಅದನ್ನು ಆಕ್ಸೆಸ್ ಮಾಡ್ಬೋದು. ನೋಡೋಣ ಬನ್ನಿ ಯಾವ ಥರ ಮಟೀರಿಯಲ್ಸ್‌ನ ನಾನು ಕಲೆಕ್ಟ್ ಮಾಡಿದ್ದೀನಿ ಅಂತ. ನೀವಿಲ್ಲಿ ನೋಡ್ಬೋದು, ಸೆಕೆಂಡ್ PUC ಅಂತ ನನ್ನ ಕಡೆ ಒಂದು ಡ್ರೈವ್ ಇದೆ. ಅದರಲ್ಲಿ ನಾನು ಪ್ರೀವಿಯಸ್ ಇಯರ್ ಯೂಸ್ ಮಾಡಿದಂಥ ಮಟೀರಿಯಲ್ಸ್ ಇರ್ಬೋದು, ಹಾಗೆ ನಿಮಗೆ ಬೇಕಾಗಿರೋವಂಥ ಈಗ ಪ್ರೆಸೆಂಟ್ ನಿಮಗೆ ಯಾವುದಾದ್ರೂ ಸಾಲ್ವ್ ಮಾಡೋದಕ್ಕೆ ಕ್ವಶನ್ ಪೇಪರ್ಸ್ ಬೇಕಾ, ಇಲ್ಲಾಂದರೆ ಈಗ ದಿಸ್ ಇಯರ್ ಮಾಡೆಲ್ ಕ್ವಶನ್ ಪೇಪರ್ಸ್ ಇರ್ಬೋದು, ಇಲ್ಲಾಂದರೆ ಪ್ರೀವಿಯಸ್ ಇಯರ್ ಮಾಡೆಲ್ ಕ್ವಶನ್ ಪೇಪರ್ಸ್ ಇರ್ಬೋದು, ಪ್ರೀವಿಯಸ್ ಇಯರ್ ಫೈನಲ್ ಪೇಪರ್ಸ್ ಇರ್ಬೋದು, ಹಾಗೆ ನಿಮಗೆ ಪಾಸಿಂಗ್ ಪ್ಯಾಕೇಜಸ್ ಇರ್ಬೋದು, ಆಲ್ಮೋಸ್ಟ್ ಎಲ್ಲ PDF ನನ್ನ ಹತ್ರ ಇದ್ದಾವೆ. ಇಲ್ಲಿ ನಾನು ನಿಮಗೆ ಒಂದಿಷ್ಟು ತೋರಿಸೋದಾದರೆ, ಓಕೆ, ಕೆಮಿಸ್ಟ್ರಿ ಚಾಪ್ಟರ್ ವೈಸ್ ಕ್ವಶನ್ಸ್ ಅಂತ ಇದೆ. ಇದನ್ನು ನೋಡೋದಾದರೆ ಚಾಪ್ಟರ್ ವೈಸ್ ಇದರಲ್ಲಿ ಕ್ವಶನ್ಸ್ ಇದ್ದಾವೆ. ಫಸ್ಟ್ ಒನ್ ಸೊಲ್ಯೂಷನ್, ಹೌ ಡಸ್ ದ ಎಂಥಾಲ್ಪಿ ಚೇಂಜ್, ಹೀಗೆ ಹೋಗ್ತಾ ಹೋದರೆ ಫಸ್ಟ್ ಚಾಪ್ಟರ್ ಕ್ವಶನ್ಸ್ ಮುಗಿದ್ವು. ನೆಕ್ಸ್ಟ್ ನೀವು ನೋಡ್ಬೋದು ಟೋಟಲ್ 50 ಕ್ವಶನ್ಸ್ ಇದ್ದಾವೆ. ಸೆಕೆಂಡ್ ಎಲೆಕ್ಟ್ರೋಕೆಮಿಸ್ಟ್ರಿಗೆ ಹೋದರೆ ಅದರಲ್ಲಿ ಒಂದಿಷ್ಟು ಕ್ವಶನ್ಸ್ ಇದ್ದಾವೆ. ಹಾಗೆ ನೆಕ್ಸ್ಟ್ ಕೆಮಿಕಲ್ ಕೈನೆಟಿಕ್ಸ್, ಆಮೇಲೆ D&F ಬ್ಲಾಕ್, ಹೀಗೆ ನಿಮಗೆ ಎಲ್ಲ ಚಾಪ್ಟರ್ಸ್ದು ನಿಮಗೆ ಕ್ವಶನ್ಸ್ ಸಿಗ್ತವೆ. ನೆಕ್ಸ್ಟ್ ನೋಡೋದಾದರೆ ಪಾಸಿಂಗ್ ಪ್ಯಾಕೇಜ್ ಫಾರ್ ಬಯಾಲಜಿ. ಪಾಸಿಂಗ್ ಪ್ಯಾಕೇಜ್ ಇದು ಒಂದು ವಿಜಯಪುರ ಡಿಸ್ಟಿಕ್ ಇಂದ ಬಂದಿರೋದು. ನೀವು ನೋಡಿದ್ರೆ ಇಲ್ಲಿ ನೋಡ್ಬೋದು ಒಂದಿಷ್ಟು ಸ್ಪೆಷಲೈಸ್ಡ್ ಲೆಕ್ಚರ್ಗಳು ಕೂಡಿನೇ ಮಾಡಿರೋದು. MCQಸ್ ಹಾಗೆ ಇಲ್ಲಿ ನೋಡ್ಬೋದು ವಿತ್ ಮಾರ್ಕ್ಸ್ ಅಲಾಟ್ಮೆಂಟ್ ಇದ್ದಾವೆ, ವಿತ್ ಡೈಗ್ರಾಮ್ ಹೆಂಗೆ ತೆಗಿಬೇಕು ಇವೆಲ್ಲ ನೋಡ್ರಿ. ಲಾಸ್ಟ್ ಟೈಮು ಇದು ಸೆಕೆಂಡ್ ಪೇಪರ್ಗೆ ಈ ಕ್ವಶನ್ ಬಂದಿತ್ತು. ಫಸ್ಟ್ ಪೇಪರ್ಗೆ ಡೈಕಾಟ್ ಎಂಬ್ರಿಯೋ ಬಂದಿತ್ತು, ಸೆಕೆಂಡ್ ಪೇಪರ್ಗೆ ಇದು ಎಗ್ ಅಪ್ಯಾರಟಸ್, ಇದು ಮ್ಯಾಚೋರ್ಡ್ ಎಂಬ್ರಿಯೋ ಸ್ಯಾಕ್ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಬಂದಿತ್ತು. ತುಂಬ ಈ ರೀತಿ ರಿಪೀಟ್ ಆಗ್ತಾನೆ ಇರ್ತವೆ. ಇದು ಪಾಸಿಂಗ್ ಪ್ಯಾಕೇಜ್ ಆಗಿತ್ತು. ಇನ್ನೂ ನೀವು ನೋಡ್ಬೋದು ಇಂಪಾರ್ಟೆಂಟ್ ನ್ಯೂಮರಿಕಲ್ಸ್ ಅಂತ ಇದೆ, ಫಿಸಿಕಲ್ ಕೆಮಿಸ್ಟ್ರಿ. ಬೋರ್ಡ್ಸ್ ಎಕ್ಸಾಮ್ಗೆ ನ್ಯೂಮರಿಕಲ್ಸ್ ಬೇಕಂದರೆ NCERT ಇದ್ದಂಥ ಡೈರೆಕ್ಟ್ ನ್ಯೂಮರಿಕಲ್ಸ್ ಬರ್ತವೆ. ಅವೇ ಇಲ್ಲಿ ಸಾಲ್ವ್ ಮಾಡಿರೋದು. ನೀವು ತೆಗೆದು ನೋಡ್ಬೋದು ಒಂದೊಂದಾಗಿ NCERT ನ್ಯೂಮರಿಕಲ್ಸೇ ಇಲ್ಲಿ ಸಾಲ್ವ್ ಮಾಡಿರೋದು. ವಿತ್ ಸೊಲ್ಯೂಷನ್ ನಿಮಗೆ ಇಲ್ಲಿ ಸಿಗ್ತಾ ಇದೆ. ಈ PDF ನೀವು ನಿಮ್ಮ ನ್ಯೂಮರಿಕಲ್ಸ್ಗಾಗಿ ಯೂಸ್ ಮಾಡ್ಕೋಬೋದು. ಹಾಗೆ ಇಲ್ಲಿ ಎಲ್ಲ ಕೆಮಿಕಲ್ ರಿಯಾಕ್ಷನ್ ಒಂದು ಸೈಡ್ ಸಿಕ್ಬಿಡುತ್ತೆ. ಅಸಿಟೈಲೇಷನ್ ಆಗಿರ್ಬೋದು, ಉರ್ಸ್ ಫಿಟ್ಟಿಂಗ್ ರಿಯಾಕ್ಷನ್, ಇದೆಲ್ಲ ಸ್ವಾಟ್ಸ್ ರಿಯಾಕ್ಷನ್, ಸ್ಕಾಟ್ಸನ್ ಬೌಮನ್ ರಿಯಾಕ್ಷನ್, ಸ್ಯಾನ್ಮೇಯರ್ಸ್ ರಿಯಾಕ್ಷನ್, ಇದೆಲ್ಲ ನೀವು ಒಂದ್ಸತಿ ಕುಂತು ರಿಯಾಕ್ಷನ್ಸ್ ಕೂಡ ಪ್ರಾಕ್ಟೀಸ್ ಮಾಡಬೇಕು. ನಾನು ಆಗಲೇ ಹೇಳ್ದಾಗೆ ಬೋರ್ಡ್ ಎಕ್ಸಾಮ್ಗೂ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಬರುತ್ತೆ, ಹಾಗೆ ಅದು ತುಂಬ ವೇಟೇಜ್ ಕೂಡ ಹೊಂದಿರುತ್ತೆ ಅಂತ. ರೈಟ್, ಗೊತ್ತಾಯಿತು ಅಂತ ಅನ್ಕೋತೀನಿ. ನೋಡಿ ಎಷ್ಟು ರಿಯಾಕ್ಷನ್ಸ್ ಇದಾವೆ ಅಂದರೆ 46 ರಿಯಾಕ್ಷನ್ಸ್ ಇದ್ದಾವೆ. ಇದರಲ್ಲಿ ಡೈರೆಕ್ಟಾಗಿ ರಿಯಾಕ್ಷನ್ ಬರೆಯೋದಕ್ಕೇ ಕೊಡ್ತಾರೆ ಅವ್ರ ಎಕ್ಸಾಮ್ನಲ್ಲಿ. ನೀವು ರಿಯಾಕ್ಷನ್ನ ಪ್ರಾಕ್ಟೀಸ್ ಮಾಡ್ಕೋಬೇಕು, ಅದು ಅಗತ್ಯವಾಗುತ್ತೆ. ಇದು PDF ನಿಮಗೆ ಪ್ರಾಕ್ಟೀಸ್ ಮಾಡೋದ್ರಲ್ಲಿ ಹೆಲ್ಪ್ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.
ರೈಟ್. ಇನ್ನೂ ಏನಾದರೂ ಬೇಕಾದರೆ ನೀವು ಇಲ್ಲಿ ನೋಡ್ಬೋದು, ಇನ್ನೊಂದು ಫಿಕ್ಸ್ಡ್ ಕ್ವಶನ್ಸ್ ಅಂತ ಇದೆ. ಸೊ ಈ ಥರ ಜಿನೆಟೋನೋಗ್ಯಾಮಿ ಆ್ಯಂಡ್ ಕ್ಸೆನೋಗ್ಯಾಮಿ ಅದರ ಡಿಫ್ರೆನ್ಸು ಇದೆಲ್ಲ ನಾರ್ಮಲಿ ಆಸ್ಕ್ಡ್ ಕ್ವಶನ್ಸ್. ಈಗ ಫಿಕ್ಸ್ಡ್ ಕ್ವಶನ್ಸ್ ಅಂತ ಮಾಡೋ ಅಂಥ ಕಾರಣ ಏನು ಅಂತ ನೀವು ನೋಡೋದಾದರೆ, ಮೇನ್ಲಿ ಇದು ರಿಪೀಟ್ ಆಗಿರುತ್ತೆ. ವರ್ಷ ನೀವು ಏನು ಪೇಪರ್ಗಳನ್ನು ನೋಡ್ತೀವಲ್ಲ, ವರ್ಷ ಪೇಪರ್ಗಳನ್ನು ಏನು ನೋಡ್ತೀವಿ ಅದು ರಿಪೀಟ್ ಆಗಿರುತ್ತೆ. ಸೊ ಆದ ಕಾರಣ ನಾವು ಫಿಕ್ಸ್ ಕ್ವಶನ್ಸ್ ಅಂತ ಅದನ್ನು ಹೇಳ್ತಾರೆ. ಸೊ ನೋಡ್ಬೋದು ನೀವು, ಆಲ್ಮೋಸ್ಟ್ ತುಂಬ ಏನಿಲ್ಲ, ಒಂದಿಷ್ಟು ಫಿಕ್ಸ್ ಕ್ವಶನ್ಸ್ ಅಂತ ಇರ್ತವೆ, ಅವನಷ್ಟು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಹಾಗೆ ಎಕ್ಸಾಮ್ ಹತ್ತಿರ ಬರ್ತಾ ಇದೆ, ನೀವು ಇದನ್ನು ಯೂಸ್ ಮಾಡ್ಕೊಂಡ್ರೆ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇಲ್ಲಿ ನೋಡ್ಬೋದು, ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್ಸ್ ಫ್ರಮ್ ಎಲೆಕ್ಟ್ರಿಕಲ್ ಚಾರ್ಜಸ್, ಇವೆಲ್ಲ ಫ್ರೀಕ್ವೆಂಟ್ಲಿ ಆಸ್ಕ್ಡ್. ವಾಟ್ ಈಸ್ ಎಲೆಕ್ಟ್ರಿಕ್ ಫೀಲ್ಡ್, ಎಲೆಕ್ಟ್ರಿಕ್ ಫ್ಲಕ್ಸ್, ಓಕೆ. ಹೀಗೆ ನಿಮಗೆ ಬೋರ್ಡ್ ಎಕ್ಸಾಮ್ಗೆ ತುಂಬ ಈಸಿಯಾಗಿರೋವಂಥ ಕ್ವಶನ್ಸ್ ಬರ್ತವೆ. ಹಾಗೆ ಈ ರೀತಿಯಾಗಿ ನೀವು ಚೆನ್ನಾಗಿ, ನಾನು ಒಂದು ಟೈಮ್ ಟೇಬಲ್ ಕೂಡ ಕೊಟ್ಟಿದ್ದೆ, ಅದೇ ರೀತಿಯಾಗಿ ನೀವು ಹೀಗೆ ಪ್ರಾಕ್ಟೀಸ್ ಮಾಡ್ತಾ ಹೋದರೆ ಚೆನ್ನಾಗಿ ನೀವು ಸ್ಕೋರ್ ಮಾಡ್ಬೋದು ಬೋರ್ಡ್ ಎಕ್ಸಾಮ್ನಲ್ಲಿ. ಸೊ ಇನ್ನೂ ಏನಾದರೂ ಡೌಟ್ ಇದ್ದರೆ ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ಬೋದು. ಹಾಗೆ ನಾನು ಇನ್ನಷ್ಟು ಅಪ್ಡೇಟ್ಸ್ಗಳನ್ನು ತರ್ತಾ ಇರ್ತೀನಿ ಅಂತ ಹೇಳ್ತಾ ಹೀಗೆ ಈ ವಿಡಿಯೋನ ಮುಗಿಸೋಕ್ಕೆ ಇಷ್ಟಪಡ್ತೀನಿ. ಸೊ ಕೆಳಗೆ ಕೊಟ್ಟಿರುವಂಥ ಟೆಲಿಗ್ರಾಮ್ ಲಿಂಕ್ಗೆ ಹೋಗಿ ಇದನ್ನು ಎಕ್ಸೆಸ್ ಮಾಡ್ಕೊಳ್ಳಿ. If you like the video, like it and share it with your friends. Hope it helps them also, and thank you for watching.